ನಾನು ರಾಮಕೃಷ್ಣಪ್ಪ, ಚಿತ್ರಕಲಾ ಪರಿಷತ್ ವೈಸ್ ಪ್ರೆಸಿಡೆಂಟು. ನಾನು ನಮ್ಮದು ಚೋಳನಾಯ್ಕನಹಳ್ಳಿ ಗ್ರಾಮ. ನಾನು 1968ರಲ್ಲಿ ಚಿತ್ರಕಲಾ ಪರಿಷತ್ತು ಜಾಯಿನ್ ಆದೆ. ಆಗ ನಂಜುಂಡರಾಯರು ನಮ್ಮ ಮೇಷ್ಟ್ರಿದ್ರು. ಆಗ ಚಿತ್ರಕಲಾ ಪರಿಷತ್ತು ಮಲ್ಲೇಶ್ವರದ 18ನೇ ಕ್ರಾಸಲ್ಲಿ 8ನೇ ಕ್ರಾಸಲ್ಲಿ ಮಾಡಿ ಮೇಲೆ ಗಾಂಧಿ ಭವನದಲ್ಲಿ ಮಾಡಿ ಮೇಲೆ ₹100 ಬಾಡಿಗೆಗೆ ಚಿತ್ರಕಲಾ ಪರಿಷತ್ತಲ್ಲಿ ಕ್ಲಾಸಸ್ ನಡೀತಾ ಇತ್ತು. ತದನಂತರ ದೇವರಾಜ ಅರಸು ಚೀಫ್ ಮಿನಿಸ್ಟರ್ ಆದಾಗ ನಮ್ಮ ಚಿತ್ರಕಲಾ ಪರಿಷತ್ಗೆ ನಾಗರತ್ನಮ್ಮವರು ಅಧ್ಯಕ್ಷರಾದ ಮೇಲೆ ಈ ಒಂದು ಚಿತ್ರಕಲಾ ಪರಿಷತ್ತು ಕುಮಾರಕೃಪಾ ರೋಡಲ್ಲಿ ಏನಿದೆ ಅದು ನಾಗರತ್ನಮ್ಮ ಮತ್ತು ದೇವರಾಜ ಅರಸು ಕಾಲದಲ್ಲಿ ಆ ಜಾಗವನ್ನು 3.5 ಎಕರೆ ಜಾಗವನ್ನು ಚಿತ್ರಕಲಾ ಪರಿಷತ್ತು ಕೊಟ್ಟರು. ಆಗ್ಲಿಂದನೂ ನಾನು ಚಿತ್ರಕಲಾ ಪರಿಷತ್ತಿನ ಎಲ್ಲ ಚಟುವಟಿಕೆಗಳಲ್ಲಿ ಎಲ್ಲ ಕಾರ್ಯಗಳಲ್ಲೂ ಇದ್ದೆ. ನಾನು ಫಸ್ಟ್ ವಿದ್ಯಾರ್ಥಿ ಆಗಿದ್ದೆ ಚಿತ್ರಕಲಾ ಪರಿಷತ್ತಲ್ಲಿ. ತದನಂತರ ನಾನು ಚಿತ್ರಕಲಾ ಪರಿಷತ್ ಜಾಯಿಂಟ್ ಸೆಕ್ರೆಟರಿ ಆಗಿ ನಂಜುಂಡರಾಯ್ ಜೊತೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಅವ್ರ ಜೊತೆಯಲ್ಲಿ ಮತ್ತು ಚಿತ್ರಕಲಾ ಪರಿಷತ್ತಿನ ಜೊತೆಯಲ್ಲಿ ಮಾಡಿಕೊಂಡು ಬಂದಿದ್ದೀನಿ. ಆಗ ಇದ್ದಂಥ ನಮ್ಮ ಚಿತ್ರಕಲಾ ಪರಿಷತ್ತು ಪ್ರೆಸಿಡೆಂಟು ಆಗ NMK ಸೋಗಿ ಇದ್ದರು. NMK ಸೋಗಿ ಆದಮೇಲೆ ಜೀವರಾಜ ಆಳ್ವ ಇದ್ದರು. ಜೀವರಾಜ ಆಳ್ವ ಆದಮೇಲೆ ರಾಮಕೃಷ್ಣ ಹೆಗ್ಡೆಯವರು ಆದರು. ರಾಮಕೃಷ್ಣ ಹೆಗ್ಡೆಯವರು ತದನಂತರ SM ಕೃಷ್ಣವರು ಪ್ರೆಸಿಡೆಂಟ್ ಆಗಿದ್ದರು. ಇವ್ರ ಜೊತೆಯಲ್ಲಿ ನಾವೆಲ್ಲ ಕೆಲಸ ಮಾಡಿದ್ದೀವಿ. ಈಗ BL ಶಂಕರ್ ಅಧ್ಯಕ್ಷರಾಗಿದ್ದಾರೆ. DK ಚೌಟ ಅಧ್ಯಕ್ಷರಾಗಿದ್ದರು. ಇವರು ಚಿತ್ರಕಲಾ ಪರಿಷತ್ತಿನ ಬೆಳವಣಿಗೆಯಲ್ಲಿ ಭಾಳ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ. ನಾನು ಅಲ್ಲಿ ವಿದ್ಯಾರ್ಥಿಯಾಗಿ ಹಲವಾರು ಕಾರ್ಯಕ್ರಮಗಳು, ಎಕ್ಸಿಬಿಷನ್ಸು ಮತ್ತು ದೇಶ ವಿದೇಶಗಳಲ್ಲಿ ಅವ್ರ ಜೊತೆಯಲ್ಲಿ ಹೋಗ್ತಾ ಇದ್ದೆ. ನಂಜುಂಡರಾಯರ ಜೊತೆಯಲ್ಲಿ ಅವ್ರ ಜೊತೆಯಲ್ಲಿ ಹೋಗ್ತಾ ಇದ್ದೆ. ಹೀಗಾಗಿ ನಾನು ಚಿತ್ರಕಲಾ ಪರಿಷತ್ತಲ್ಲಿ ಕಲಿತು ಈ ಒಂದು ಪೇಂಟಿಂಗ್ನ ಇದುವರೆಗೂ ಮುಂದುವರಿಸ್ಕೊಂಡು ಬರ್ತಾ ಇದ್ದಾನೆ. ಈ ಒಂದು ಪೇಂಟಿಂಗ್ನ ಹಲವಾರು ಜನರು ನೋಡಿ ಇದು ಮಾಡ್ತಾರೆ. ನಾನು RT ನಗರದಲ್ಲಿ ನಮ್ಮದೇ ಒಂದು ಆರ್ಟ್ ಗ್ಯಾಲರಿ ಇದೆ. ನಾನು ಈಗ ತಕ್ಷಣಕ್ಕೆ ಈ ಕೋವಿಡ್ ಬಂದ ಮೇಲೆ ನಮ್ಮದೇ ಒಂದು ಸ್ಥಳ ಇದ್ದಿದ್ದರಿಂದ ನಾವು ದೊಡ್ಡಬಳ್ಳಾಪುರ ರೋಡಲ್ಲಿ ನಮ್ಮದೇ ಒಂದು ಜಾಗ. ಆಗ ಕಾರಣ ಎಂದರೆ ಅಲ್ಲಿ ಜಮೀನು ತಗೊಳ್ಬೇಕಾದ್ರೆ ಚಿತ್ರಕಲಾ ಪರಿಷತ್ತಿಗೆ ಸಿಗನಾಯ್ಕನಹಳ್ಳಿಯಲ್ಲಿ 14 ಎಕರೆ ಜಾಗ ಚಿತ್ರಕಲಾ ಪರಿಷತ್ತಿಗೆ ಸರ್ಕಾರ ಕೊಟ್ಟಿತ್ತು. ಅದು ಕೆರೆ ಅಂಗಳ ಆದದ್ರಿಂದ ಆ ಜಮೀನು ಅದಕ್ಕೆ ಆ ಜಮೀನಿಗೆ ನಾವು ಕಾಂಪೌಂಡ್ ಹಾಕ್ಸಿದ್ವಿ, ಬೋರ್ಡ್ ಹಾಕ್ಸಿದ್ವಿ, ರಿಜಿಸ್ಟರ್ ಆಯಿತು ಚಿತ್ರಕಲಾ ಪರಿಷತ್ಗೆ. ಆ ಕಾರಣದಿಂದ ನಾನು ಚಿತ್ರಕಲಾ ಪರಿಷತ್ತು ಸಂಬಂಧ ಇರಲಿ ಅಂತೇಳಿ ಅಲ್ಲಿ ಒಂದು ಜಮೀನು ತಗೊಂಡೆ. ಅದು ನಂದು ಪೇಂಟಿಂಗು ಎಲ್ಲ ಲ್ಯಾಂಡ್ಸ್ಕೇಪ್, ನಂದು ಮಾಡ್ರನ್ ಆರ್ಟ್ಗೆ ಹೋಗಿಲ್ಲ, ನಂದು ರಿಯಲಿಸ್ಟಿಕ್. ಯಾಕಂದರೆ ಈ ಪ್ರಕೃತಿಯಲ್ಲಿ ಸಿಗುವಂಥ ಮನುಷ್ಯನಿಗೆ ಒಂದು ಆನಂದ ಏನಿದೆ ಬೇರೆ ಯಾರದ್ರಲ್ಲೂ ಸಿಗೋಲಿಲ್ಲ ಅಂದ್ಕೊಳ್ತೇನೆ. ಈ ಪ್ರಕೃತಿ ನಮಗೆ ಎಲ್ಲವನ್ನು ಮನುಷ್ಯನಿಗೆ ಒಳ್ಳೆ ಗಾಳಿ ಕೊಡ್ತದೆ, ಹಣ್ಣು ಕೊಡ್ತದೆ, ತರಕಾರಿ ಕೊಡ್ತದೆ, ಒಳ್ಳೆ ಸೌಂದರ್ಯವನ್ನು ಕೊಡ್ತದೆ, ಕಣ್ಣಿಗೆ ಒಂದು ತಂಪನ್ನು ಕೊಡ್ತದೆ. ಈ ಕಾರಣದಿಂದ ನಾನು ಪ್ರಕೃತಿ ಪೇಂಟಿಂಗ್ಸ್ನೇ ನಾನು ಹೆಚ್ಚಿಗೆ ಮಾಡ್ಕೊಂಡು ಬಂದಿದ್ದೀನಿ. ನಾನು ಈಗ ಆಲ್ ಇಂಡಿಯಾ ಎಕ್ಸಿಬಿಷನ್ಗೆ ಪೇಂಟಿಂಗ್ ಕಳಿಸ್ತಾ ಇದ್ವಿ.
ದಸರಾ ಎಕ್ಸಿಬಿಷನ್ ಪೇಂಟಿಂಗ್ ಕಳಿಸ್ತಾ ಇದ್ವಿ. ಈಗ ಏನ ಮೆಡ್ರಾಸ್ಗೆ ಅದೆಲ್ಲ ಎಕ್ಸಿಬಿಷನ್ ರಿಕ್ವೈರ್ಮೆಂಟ್ ಇದ್ರೆ ಕಳಿಸ್ತಾ ಇದ್ವಿ, ಚಿತ್ರಕಲಾ ಪರಿಷತ್ ಥ್ರೂ ಕಳಿಸ್ತಾ ಇದ್ವಿ. ಆಮೇಲೆ ನಾನು ಒನ್ ಮೆನ್ ಶೋ ಒಂದು ಹಲವಾರು ಒನ್ ಮನ್ ಶೋ ಪೇಂಟಿಂಗ್ಸ್ ಎಕ್ಸಿಬಿಷನ್ ಮಾಡಿದ್ದೀನಿ. ಅದು ಮೊದಲಿಗೆ 68, 70, 72 ದಶಕದಲ್ಲಿ ಬ್ಯಾಂಕ್ವೆಟ್ ಹಾಲಲ್ಲಿ, ವಿಧಾನಸೌಧದಲ್ಲಿ ಬ್ಯಾಂಕ್ವೆಟ್ ಹಾಲಲ್ಲಿ ನಾವು ಎಕ್ಸಿಬಿಷನ್, ಆಲ್ ಇಂಡಿಯಾ ಎಕ್ಸಿಬಿಷನ್ ಮಾಡ್ತಾ ಇದ್ವಿ. ಅದರಲ್ಲೂ ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದೆ, ಆಲ್ ಇಂಡಿಯಾ ಎಕ್ಸಿಬಿಷನ್ ಅಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಾ ಇದ್ವಿ. ಇಲ್ಲಿ ನಮ್ಮ ಚಿತ್ರಕಲಾ ಪರಿಷತ್ತು ಬಿಲ್ಡಿಂಗ್ ಆದ್ಮೇಲೆ ನಾವು ಬ್ಯಾಂಕ್ವೆಟ್ ಹಾಲಲ್ಲಿ ಎಕ್ಸಿಬಿಷನ್ ಮಾಡಲಿಲ್ಲ. ನಾವು ಏನಿದ್ರು ಚಿತ್ರಕಲಾ ಪರಿಷತ್ತಲ್ಲೇ, ಚಿತ್ರಕಲಾ ಪರಿಷತ್ತು ಆರ್ಟ್ ಗ್ಯಾಲರಿಗಳಾದ್ಮೇಲೆ ನಾವು ಬೇರೆ ಕಡೆ ಯಾವುದು ಮಾಡಲಿಲ್ಲ. ಪ್ರಶಸ್ತಿಗಳು ಬಂದಿದೆ. ಇವಾಗ ಕೆಂಪೇಗೌಡ ಪ್ರಶಸ್ತಿ ಬಂದಿದೆ. ಆಮೇಲೆ ವಚನ ಸಾಹಿತ್ಯ ಪರಿಷತ್ತು ಪ್ರಶಸ್ತಿ ಬಂದಿದೆ. ಆಮೇಲೆ ನಾಗರತ್ನಮ್ಮ ಚಿತ್ರಕಲಾ ಪರಿಷತ್ತಿಂದ ಪ್ರಶಸ್ತಿಗಳು ಬಂದಿದೆ. ಇನ್ನು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸರ್ಕಾರದಿಂದ ಕೊಡ್ತಾರ. ಸರ್ಕಾರದಿಂದ ಕೊಟ್ಟಿದ್ದು ಕೆಂಪೇಗೌಡ ಪ್ರಶಸ್ತಿ ಕೊಟ್ರೆ, ಇದನ್ನ ಪ್ರಯತ್ನ ಮಾಡ್ತಾ ಇದ್ವಿ. ಇದು ಕನ್ನಡ ರಾಜ್ಯೋತ್ಸವ ಕೊಡ್ತೀನಿ ಕೊನೆಯಲ್ಲಿ, ಯಾಕಂದ್ರೆ 1, 2 ಇರೋದ್ರಿಂದ ಅದೇನಿರ್ತದೆ, ಒಂದೇ ಹೆಸರು ಇರ್ತದೆ, ಮತ್ತೆ ಒಂದು ಸೇರ್ಕೊಂಡು ಮಿಸ್ ಆಗ್ತಾನೆ ಇದಾವೆ. ಆಗ್ಲೇ ಈಗ ನನಗೆ 70ನೇ ಇಸ್ವಿಯಿಂದ ಹೇಳ್ತಾರೆ, ಆಲ್ರೆಡಿ ನನಗೆ ಈಗ 79ರಲ್ಲಿ ನಡೀತಾ ಇದೆ. ಇನ್ನು ಯಾವಾಗ ಕೊಡ್ತಾರೋ ನೋಡ್ಬೇಕು, ಕಾದು ನೋಡ್ಬೇಕು. ಹಿರಿಯರ ಜೊತೆ ಒಡನಾಟ ಇಟ್ಕೊಂಡಿದ್ರಿ, ಅಂದ್ರೆ ಮಾಜಿ ಮುಖ್ಯಮಂತ್ರಿಗಳ ಹೆಸರು ಹೇಳಿದ್ರೆ, ನಿಮ್ಮ ಪೇಂಟಿಂಗ್ ಬಗ್ಗೆ ಯಾರಾದರೂ ವಿಶೇಷವಾಗಿ ಪ್ರಶಂಸೆ ಮಾಡಿದ, ಅಥವಾ ನಿಮ್ಮ ಜೀವನದಲ್ಲಿ ಅವಿಸ್ಮರಣೀಯವಾಗಿ ಯಾವ್ದಾದ್ರು ವಿಶೇಷವಾಗಿ ಯಾರಾದರೂ ಪ್ರಶಂಸೆ ಮಾಡಿದೆ? ಇದು ನಾವೇನ್ ಮಾಡ್ತೀವಿ, ಇಷ್ಟು ಸಂಪರ್ಕ ಇಟ್ಕೊಂಡ್ರು ನಾವು ಯಾವತ್ತೂ ನನಗೆ ಈ ಪ್ರಶಸ್ತಿ ಬೇಕು ಅಂತ ನಾನು ಅವ್ರ ಹತ್ರ ಅವತ್ತು ಕೊಟ್ಟಿಲ್ಲ. ಅದಾಗಿ ಹುಡ್ಕೊಂಡು ಬರ್ಲಿ, ಯಾಕಂದ್ರೆ ನಾನು ಯಾವ್ದು ಇಷ್ಟು ಜನ ಚೀಫ್ ಮಿನಿಸ್ಟರ್ ಜೊತೆಲಿ ವರ್ಕ್ ಮಾಡಿದ್ರು ನನಗೆ ಒಂದು ಪ್ರಶಸ್ತಿ ಕೊಡಿಸಿ ಅಂತ ಯಾರೋ ರಾಜಕೀಯ ವ್ಯಕ್ತಿಗಳ ಹತ್ರ ಹೋಗ್ಲಿಲ್ಲ ನಾನು. ಆ ಕಾರಣದಿಂದ ಅದು ತಪ್ಪು ಹೋಗ್ತಾನೆ ಇರ್ತದೆ. ಅದು ನಾನು ಯುವ ಪೀಳಿಗೆಗೆ ಇವಾಗ ಹೊಸದಾಗಿ ಪೇಂಟಿಂಗ್ ಕಲಿಯೋಕೆ ಬರೋರಿಗೆ ನಿಮ್ಮ ಅನುಭವದ ಪ್ರಕಾರ ಈಗ ನಾವು ಕಲಿಬೇಕಾದ್ರೆ ಬಹಳ ಜನ ಕಲಾವಿದರು ಬಹಳ ಕಡಿಮೆ ಇದ್ರು. ಈಗ ನಮ್ಮ ಚಿತ್ರಕಲಾ ಪರಿಷತ್ ಆದ್ಮೇಲೆ ಈಗ 1000 ಜನ ಸೇರ್ಕೊಳ್ತಾರೆ. ಮೊದಲಿಗೆ ನಾವು ಇಂಟರ್ವ್ಯೂ ಮಾಡಿದಾಗ ಒಂದು ಫಸ್ಟ್ ಇಯರ್ BF ಫಸ್ಟ್ ಇಯರ್ಗೆ ಒಂದು 300-400 ಜನ ಬರ್ತಾ ಇದ್ರು. ಈಗ ಬಹಳ ಕಡೆ ಕಾಲೇಜುಗಳು ಎಲ್ಲ ಓಪನ್ ಆಗಿದ್ವಿ, ಟೆಕ್ನಾಲಜಿ ಬಂದಿದೆ, ಬಹಳ ಕಾಲೇಜುಗಳೆಲ್ಲ ಕಲಾ ಸಂಸ್ಥೆಗಳು ಇರೋದ್ರಿಂದ ಅದೇನಾಗಿದೆ, ಈಗ ಹೆಚ್ಚೆಚ್ಚು ಜನ ಇದೆ. ನಮ್ಮಲ್ಲಿ ಚಿತ್ರಕಲಾ ಪರಿಷತ್ತಲ್ಲಿ ಈಗ ಕೆಂಗೇರಿ ಹತ್ರ JCI ಕಾಲೇಜ್ ಹತ್ರ ಅಲ್ಲಿ ಒಂದು 14 ಎಕರೆ ಸರ್ಕಾರ ಕೊಟ್ಟಿದೆ. ಸಿದ್ದರಾಮಯ್ಯನವರು 20 ಕೋಟಿ ರೂಪಾಯಿ ಕೊಟ್ಟರು. ನಮ್ಮ SM ಕೃಷ್ಣ ಅವರ ಒಂದು ಲೆಟರ್ ಮೇಲೆ 20 ಕೋಟಿ ರೂಪಾಯಿ ಕೊಟ್ಟರು. ಅಲ್ಲಿ ಕಾಲೇಜು ಕಟ್ಟಿದೆ. ಕಾಲೇಜು ಅಲ್ಲಿ ನಡೀತಾ ಇದೆ. ಈಗ ಕಾಲೇಜು ನಡೀತಾ ಇದೆ. ಚಿತ್ರಕಲಾ ಪರಿಷತ್ತಲ್ಲಿ ಈವ್ನಿಂಗ್ ಕಾಲೇಜು ನಡೀತಾ ಇದೆ. ಆದ್ರೆ ಈಗ ನಾನು ಹೇಳೋದು ಅಂದ್ರೆ, ಈಗ ಬೇರೆ ಬೇರೆ ಆಯಾಮಗಳಲ್ಲಿ ಉದ್ಯೋಗ ಸಿಗುತ್ತೆ, ಕೆಲವ್ರಿಗೆ ಉದ್ಯೋಗ ಸಿಗೋದಿಲ್ಲ. ಅದು ಯಾಕಂದ್ರೆ ಪೇಂಟಿಂಗ್ ಸೇಲ್ ಮಾರಿ ಬದುಕೋದು ಕಷ್ಟ ಇದೆ. ಪೇಂಟಿಂಗ್ ಈಗ ಮೊದಲಿಗೆ ಒಂದೊಂದು ಪೇಂಟಿಂಗ್ 3 ಲಕ್ಷ 4 ಲಕ್ಷ ಹೋಗಿದ್ದು, 5 ಲಕ್ಷ ಹೋಗಿದ್ದು ನೋಡಿದ್ದೇವೆ. ನ್ಯಾಷನಲ್ ಇಂಟರ್ನ್ಯಾಷನಲ್ ಆರ್ಟಿಸ್ಟ್, ಹೆಸರಾದ ಆರ್ಟಿಸ್ಟ್ರು. ಆಮೇಲೆ ಎಲ್ಲ 1 ಲಕ್ಷಕ್ಕೆ ಬಂತು, ಆಮೇಲೆ 50,000ಕ್ಕೆ ಬಂತು, ಈಗ 25,000ಕ್ಕೆ ಬಂದಿದೆ. ಈಗ ಪೈಪೋಟಿ ಜಾಸ್ತಿ ಇದೆ, ಮಾರ್ಕೆಟಿಂಗು ಕಡಿಮೆ ಇದೆ. ಈಗ ನಾವು ಚಿತ್ರಸಂತೆ ಮಾಡಿದ್ಮೇಲೆ, 23ನೇ ಚಿತ್ರಸಂತೆ ಮಾಡಿದ್ಮೇಲೆ ಏನಾಗಿದೆ, ಎಲ್ಲ ಚಿತ್ರಸಂತೆಯಲ್ಲಿ ಚೀಪಾಗಿ ಎಲ್ಲ ನಮ್ಮ ದೇಶದಿಂದ ಎಲ್ಲ ಬರ್ತಾರೆ, ಬಂದು ಎಕ್ಸಿಬಿಷನ್ ಮಾಡ್ತಾರೆ, ಚೀಪಾಗಿ ಕೊಟ್ಟು ಹೋಗ್ಬಿಟ್ಟು ಹೋಗ್ತಾರೆ.
ಈಗ ಕಲ್ಕಟ್ಟಾದವ್ರು ಬರ್ತಾರೆ, ಆಂಧ್ರದವ್ರು ಬರ್ತಾರೆ, ತಮಿಳ್ನಾಡು ಬರ್ತಾರೆ, ಕೇರಳದವ್ರು ಬರ್ತಾರೆ, ಒರಿಸ್ಸಾದವ್ರು ಬರ್ತಾರೆ. ಈ ಎಕ್ಸಿಬಿಷನ್ ಮಾಡಿ ಅವೆಲ್ಲ ಚೀಪಾಗಿ ಕೊಟ್ಟು ಹೋಗ್ತಾರೆ. ಈಗ ಮೊದಲಿಗೆ ಈ ಎಕ್ಸಿಬಿಷನ್ ಅನ್ನೋದು ಬಹಳ ಅಪರೂಪ ಇತ್ತು ಗ್ಯಾಲರಿಗಳು. ಈಗ ಎಲ್ಲ ಈಗ ಏನೋ ಪ್ರೈವೇಟ್ ಗ್ಯಾಲರಿ ಇದೆ ಅದೆಲ್ಲ ಸ್ವಲ್ಪ ನಡೆಯೋದು ಕಡಿಮೆ ಆಗಿದೆ, ಕಾಂಪಿಟೇಷನ್ನು ಕಡಿಮೆ ಇದೆ. ಎಲ್ಲ ಈ ಕಂಪನಿಯವರು ಅವರೆಲ್ಲ ಇದ್ರೆ ಮಾತ್ರ ಸಾಧ್ಯ ಆಗ್ತದೆ. ಸರ್, ಕೊನೆಯದಾಗಿ ಹ್ಮ್ ನಿಮ್ಮ ಚಿತ್ರಕಲಾ ಪರಿಷತ್ಗೆ ಸರ್ಕಾರ ಸಹಾಯಧನ ಏನ್ ಎಕ್ಸ್ಪೆಕ್ಟ್ ಮಾಡಿ ಏನಾದ್ರು ಸಹಾಯ ಮಾಡ್ತಾರ ಸರ್? ಇಲ್ಲ, ಸಹಾಯ ಮಾಡಿಕೊಂಡು ಮೊದಲಿಂದನೂ ಸಹಾಯ ಮಾಡಿಕೊಂಡು ಬರ್ತದೆ. ಈಗ ಗ್ರಾಂಟ್ ಕೊಡ್ತಾರೆ. ಈಗ ನಮ್ಮ ಚಿತ್ರಸಂತೆ ನಡೆಯೋದಕ್ಕೆ 1 ಕೋಟಿ ರೂಪಾಯಿ ಅನುದಾನ ಕೊಡ್ತಾ ಇದ್ದಾರೆ. ಕನ್ನಡಿಗರಿಗೆ, ನಮ್ಮ ಕರ್ನಾಟಕ ಜನಕ್ಕೆ, ನಮ್ಮ ಚಿತ್ರಕಲಾ ಪರಿಷತ್ತಿಂದ ಮತ್ತು ಚಿತ್ರಕಲಾವಿದರಿಗೆ ಮತ್ತು ಎಲ್ಲ ರಾಜ್ಯದ ಜನರಿಗೆ ಉಗಾದಿ ಹಬ್ಬದ ಸಿಹಿ ಮತ್ತು ಕಹಿನ ಇದುವರೆಗೂ ನೋಡಿದಿರಿ. ಮುಂದಿನ ದಿನಗಳಲ್ಲಿ ನಿಮಗೆ ಈ ಸಿಹಿ ತಿಂದು ಕಹಿನ ಬಿಟ್ಟು ನಿಮಗೆಲ್ಲ ಒಳ್ಳೆಯದಾಗಲಿ, ಎಲ್ಲ ಆರೋಗ್ಯವಾಗಿರಿ, ಎಲ್ಲ ಒಳ್ಳೆ ಸಹಜವಾದ ಜೀವನ ನಡೆಸಿ ಸಂತೋಷವಾಗಿರಿ. ಆರೋಗ್ಯನ ಕಾಪಾಡಿ, ನಿಮಗೆಲ್ಲ ನೆಮ್ಮದಿ ಸಿಕ್ಕಲಿ.